ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ನಾನು ಮಮ್ಮಿ ಮನೆಗೆ ಬಂದಿದ್ದೆ ಡ್ರೆಸ್ ಕಟ್ ಮಾಡಿ ಸ್ಟಿಚ್ ಮಾಡುವ ಅಂತ ಹೇಳಿ. ಕಟಿಂಗ್ ಆಯ್ತು. ಪ್ಯಾಟರ್ನ್ ನಾನು ಆಲ್ರೆಡಿ ತುಂಬಾ ಸರಿ ಕಟ್ ಮಾಡಿದ್ದೀನಿ. ನಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ದು ಮೆಜರ್ಮೆಂಟ್ಸ್, ಬಿಕಾಸ್ ನನ್ನ ಹತ್ರ ಅವಳದು ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಇರಲಿಲ್ಲ. ಹಾಗಾಗಿ ನಾನು ನಂದು ಮೆಜರ್ಮೆಂಟ್ಸ್ ಏನಿದೆ ಅದನ್ನೇ ಹೊಲ್ದು ಬಿಟ್ಟು ಆಮೇಲೆ ಬೇಕಿದ್ರೆ ಟೈಟ್ ಲೂಸ್ ಮಾಡ್ಬೋದು ಅಂತ ಹೇಳಿ ನನ್ನ ಮೆಜರ್ಮೆಂಟ್ಸ್ ಅಲ್ಲೇ ಸ್ವಲ್ಪ ಹೊಲ್ದೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಬಾಟಮ್ಗಿನ್ನ ನನಗೆ ಟಾಪ್ ಪಾರ್ಟ್ ಸ್ವಲ್ಪ ಟ್ರಿಕ್ಕಿ ಇತ್ತು, ಬಿಕಾಸ್ ನಾನು ರಫಲ್ಸ್ ಹೊಲ್ದಿದ್ದೀನಿ, ಆದರೆ ವೇಸ್ಟ್ ಹತ್ರ ಇವತ್ತು ರಫಲ್ಸ್ ಹೊಲ್ದಿರ್ಲಿಲ್ಲ. ಸೊ ಹಾಗಾಗಿ ಹೇಗ್ ಬರುತ್ತೋ ಅಂತ ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ. ನಾನು ಕಟ್ ಮಾಡೋ ದಿನ ಆಕ್ಚುಲಿ ಅಮ್ಮ ಅಪ್ಪ ಇರ್ಲಿಲ್ಲ. ನಮ್ಮ ಅಕ್ಕ ಮಗ ಇನ್ನೇನ್ ಬರ್ಬೇಕು ಅಂತಿದ್ದ. ಸೊ ಅವ್ನ್ ಬಂದ್ರೆ ನಂಗೆ ಹೊಲಿಯೋಕೆ ಇಲ್ಲ ಅಂದ್ರೆ ಕಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಅವ್ನ್ ಬರೋ ಮುಂಚೆ ಬೇಗ ಬೇಗ ಹೊಲ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಬೇಗ ಕಟ್ ಮಾಡಿದೆ. ಆಲ್ಮೋಸ್ಟ್ 1.5 hour ಆಯ್ತು, ಬಿಕಾಸ್ ಕೆಳಗಡೆ ಹಾಕಿ ಮಾರ್ಕ್ ಮಾಡಿ ಕಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಯೂಶ್ವಲಿ ಈ ಗೌನ್ಸು ಇಲ್ಲ ಸ್ಕರ್ಟ್ಸ್ ಹೋದರೆ ನೀವೆಷ್ಟೇ ದೊಡ್ಡಪನ್ನ ತೊಗೊಂಡ್ರು ಒಂದೊಂದು ಕಡೆ ಅಟ್ಯಾಚ್ಮೆಂಟ್ ಇರುತ್ತೆ. ಏನಕ್ಕಂದರೆ ನಾವು ಯೂಶ್ವಲಿ ಮೆಟೀರಿಯಲ್ ಅಲ್ವಾ ತರೋದು. ಸೊ ಅಟ್ಯಾಚ್ಮೆಂಟ್ಸ್ ಇದ್ದಾಗ ಅದು ಆಡ್ ಏನು ಕಾಣಲ್ಲ, ಬಟ್ ಸ್ಟಿಲ್ ಅದು ಒಂಥರ ಫಿನಿಶಿಂಗ್ ಕಂಪ್ಲೀಟ್ ಅನ್ಸಲ್ಲ. ಸೊ ಹಾಗಾಗಿ ನಾನು ಒಂದೇ ಬೇಡ್ಕೊಳ್ತಾ ಇದ್ದಿದ್ದು ಅಟ್ಯಾಚ್ಮೆಂಟ್ ಬರಬಾರ್ದು ಅಂತ. ಬಟ್ ಅವಳ ಹೈಟಿಗೆ ಕರೆಕ್ಟಾಗಿ ಮೆಟೀರಿಯಲ್ ಬಂತು. ನಂಗೆಲ್ಲೂ ಅಟ್ಯಾಚ್ಮೆಂಟ್ ಕೊಡಬೇಕು ಅನ್ನೋ ಅಷ್ಟು ಇರಲಿಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ. ಬಟ್ ದೆನ್ ಆಮೇಲೆ ಗೊತ್ತಾಯ್ತು ನಮ್ಮ ಅಕ್ಕ ಮಗಂದು ಫ್ಯಾಷನ್ ಶೋ ಇದೆ ನೆಕ್ಸ್ಟ್ ವೀಕ್ ಅಂತ. ನಾವು ಸೆಲೆಕ್ಟ್ ಮಾಡಿರೋ ಥೀಮ್ ಬಂದು ಎನ್ವಿರಾನ್ಮೆಂಟ್ ಸೇವ್ ಮಾಡಿ ಅಂತ ಹೇಳಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೀವಿ. ಈಗ ಇನ್ನೇನು ಸ್ಟಾರ್ಟ್ ಮಾಡಬೇಕು ಮಾಡಕ್ಕಂತ. ಸೊ ನಮ್ಮ ಅಕ್ಕ ಮಗ ಬಂದು 4 years ಇವಾಗ. ಹೆಸರು ಮನಸ್ವಿನ್ ಅಂತ. ಸೊ ನಾ ಹೇಗಿತ್ತಂದ್ರೆ, ನಾನು ಅವ್ನು ಹುಟ್ಟಾಗಿಂದನೂ ನಂಗೆ ವರ್ಕ್ ಫ್ರಮ್ ಹೋಮೇ ಇದ್ದಿದ್ರಿಂದ ನನಗೂ ಅವನಿಗೂ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ನನ್ನ ಮದುವೆ ಆಗಿ ಹೋಗೋ ದಿನ ಅವ್ನಿಗೆ ಅಷ್ಟು ರಿಯಲೈಸ್ ಆಗಿಲ್ಲ, ಇವಳು ವಾಪಸ್ ಬರ್ತಾಳೆ ಅನ್ಕೊಂಡೇ ಇದ್ದ. ಬಟ್ ಅದಾದ್ಮೇಲೆ ಅವನಿಗೆ ಗೊತ್ತಾಯ್ತು, ಓಕೆ ಅವಳು ಅಲ್ಲೇ ಇರ್ತಾಳೆ ಇನ್ಮೇಲೆ. ಸೊ ಪ್ರತಿ ಸರಿ ನಾನು ಮನೆಗೆ ಬಂದಾಗ್ಲೂ ಹೋಗ್ಬೇಡ, ನಂಗೆ ನೀನ್ ಇಷ್ಟ. ಸ್ಟಾರ್ಟಿಂಗ್ ಅಲ್ಲಂತೂ ಧೀರುನ ಮನೆ ಒಳಗಡೆ ಸೇರಿಸ್ತಾ ಇರಲಿಲ್ಲ, ಅವ್ರ ಮನೆಗೆ ಹೋಗು ಇವ್ರ ಮನೆಗೆ ಹೋಗು ಅಂತ ಹೇಳ್ತಿದ್ದ. ಬಟ್ ಇವಾಗ ಸ್ವಲ್ಪ ಅರ್ಥ ಆಗಿದೆ. ಒಂದೊಂದ್ಸರಿ ಅಲ್ಲಿಗೆ ಬರ್ತಾನೆ ಡೈರೆಕ್ಟ್ ನನ್ನ ಹುಡ್ಕೊಂಡು. ಸೊ ಹಾಗಾಗಿ ನಮ್ಮ ಅಕ್ಕ ಮಗನ್ ನೋಡ್ಬೇಕು ಅಂದ್ರೆ, ಬಂಗಾರಿ ಬರ್ತೀಯಾ, ಅದೆಲ್ಲ ಇಟ್ಟು ಬಾ. ಎಸ್. ಸೊ ಇವನು ನಮ್ಮ ಅಕ್ಕನ ಮಗ ಮನಸ್ವಿನ್ ಅಂತ. ಏನ್ ಹೆಸರು ನಿಂದು? ಮನಸ್ವಿನ್. ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಊಟ ಮಾಡಿ ಮಲ್ಕೊಂಡ್ಬಿಟ್ಟ? ಚಿಕ್ಕಿ ಅಂದ್ರೆ ಇಷ್ಟನಾ ನಿಂಗೆ? ಎಷ್ಟು ಇಷ್ಟ? ಜಾಸ್ತಿ ಇಷ್ಟನಾ? ಚಿಕ್ಕಿ ಇಲ್ಲೇ ಇರ್ಲಾ, ಚಿಕ್ಕ ಮನೆಗೆ ಹೋಗ್ಲಾ? ಇಲ್ಲೇ ಇರ್ಲಾ? ಚಿಕ್ಕಿಗೆ ಊಟ ನೀವ್ ಕೊಡ್ತೀರಾ? ಸರಿ, ಹೇಳು ನಾಳೆ ನಾನು ಫ್ಯಾಷನ್ ಶೋ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳು. ನೆಕ್ಸ್ಟ್ ವೀಕ್ ಹೇಳು, ಫ್ಯಾಷನ್ ಶೋ ಚೆನ್ನಾಗಿ ಮಾಡ್ತೀನಿ. ಬಾಯ್ ಬಾಯ್, ಸಿಯಾ ಟಾಟಾ. ಸೊ ನಾವು ಪ್ರಾಜೆಕ್ಟ್ ಫಸ್ಟ್ ಬೇಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬ್ಲೂ ಕಾರ್ಡ್ಬೋರ್ಡ್ ತಗೊಂಡು ಅರ್ತ್ ಶೇಪ್ ಅಂದರೆ ರೌಂಡ್ ಕಟ್ ಮಾಡಿ ಅದನ್ನು ಅಂಟಿಸಿದ್ವಿ. ಬಟ್ ರೌಂಡ್ ಶೇಪ್ ನಾವು ಹೇಗೆ ಟ್ರೈ ಮಾಡಿದ್ರು ಬರಲಿಲ್ಲ ಅಂತ ಹೇಳಿ ಒಂದು ದೊಡ್ಡ ಪ್ಲೇಟ್ ತಗೊಂಡು ಅದನ್ನು ಮಾರ್ಕ್ ಮಾಡಿದ್ವಿ. ಅದಾದಮೇಲೆ ನಾವು ಇಂಡಸ್ಟ್ರಿಯಲ್ ಸ್ಮೋಕ್ ಪೈಪ್ಸ್ ಮಾಡಿದ್ವಿ. ಅದರದ್ದು ಕ್ಲೌಡ್ ಬಂದು ಬ್ಲ್ಯಾಕ್ ಇರಬೇಕು ಅಂತ ಹೇಳಿ ಕಾಟನ್ ಅಂಟಿಸಿ ಅದ್ರ ಮೇಲೆ ಬ್ಲ್ಯಾಕ್ ಸ್ಕೆಚಿಂಗ್ ಮಾಡಿದ್ವಿ. ಮತ್ತು ಬಿಲ್ಡಿಂಗ್ಸ್ ಮಾಡಿದ್ವಿ ತುಂಬ ಹತ್ತಿರ, ಸೊ ದಟ್ ಸ್ವಲ್ಪನೂ ಜಾಗ ಇಲ್ಲ ಅನ್ನೋ ಥರ. ಮತ್ತು ರೋಡ್ಸ್ ಮಾಡಿದ್ವಿ. ಅಲ್ಲಿ ಇಲ್ಲಿ ಸ್ವಲ್ಪ ಮಾತ್ರನೇ ಗ್ರಾಸ್ ಇಟ್ವಿ. ಅದಾದಮೇಲೆ ಕಣ್ಣು ಮಾಡಿದ್ವಿ. ಕಣ್ಣು ನನ್ನ ಕಸಿನ್ ಬಂದು ಮಾಡಿಕೊಟ್ಟು ಹೋದ್ಲು, ಕಾರ್ಟೂನ್ ಕಣ್ಣಿರಲಿ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಆಲ್ಮೋಸ್ಟ್ ಏನಾಯಿತು ಅಂದರೆ, ಎಲ್ಲ ನಮ್ಮ ಅಕ್ಕ ಮತ್ತು ನನ್ನ ಹಸ್ಬೆಂಡ್ ಕಟ್ ಮಾಡಿ ಕೊಡೋರು, ನಾನು ಎಲ್ಲ ಕುತ್ಕೊಂಡು ಅಂಟಿಸ್ತಾ ಕೂತಿದ್ದೆ. ನಾವು ವೆಹಿಕಲ್ಸ್ಗೆ ಅವನದೇ ಏನಂದರೆ ಟಾಯ್ಸ್ ಅಂಟಿಸ್ಬಿಟ್ವಿ. ಮತ್ತು ಸೇ ನೋ ಟು ಪ್ಲಾಸ್ಟಿಕ್ ಕೂಡ ಆ್ಯಡ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಅಂಟಿಸಿದ್ವಿ. ಕೊನೆಗೆ ಫೈನಲ್ ಅವನಿಗೆ ಹೇಗೆ ಕತ್ತಿಗೆ ಹ್ಯಾಂಗ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರಿ ಮೇಲೆ ಫುಲ್ ರೌಂಡ್ ಕಟ್ ಮಾಡೋದು ಬೇಡ, ಮೇಲೆ ಸ್ವಲ್ಪ ಬಿಡೋಣ, ಸೊ ದಟ್ ಅದಕ್ಕೆ ಹೋಲ್ ಮಾಡಿ ಥ್ರೆಡ್ ಹಾಕ್ಬೋದು ಅಂತ.
ಪಾಪು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ನಮಗೆ ನಮ್ಮ ಸ್ಕೂಲ್ ಮೆಮರೀಸ್ ಎಲ್ಲ ನೆನಪಾಯಿತು. ಹೇಗೆ ಕೊನೆಯ ಮೂಮೆಂಟಲ್ಲಿ ನಾವು ಅಪ್ಪ ಅಮ್ಮ ಹತ್ರ ಹೋಗಿ, ಇಲ್ಲ ನಾವು ಪ್ರಾಜೆಕ್ಟ್ ಇದೆ ನಾಳೆ ನಮಗೆ ಬೇಕೇ ಬೇಕು ಅಂತ ಹೇಳಿದಾಗ ಅವ್ರು ಎಲ್ಲ ಐಟಮ್ಸ್ ತಂದು ಕುತ್ಕೊಂಡು ಮಾಡ್ತಾ ಇದ್ದಿದ್ದು ನೆನಪಾಯಿತು. ತುಂಬ ಖುಷಿನೂ ಅನ್ನಿಸ್ತು, ಚೆರಿಶಿಂಗ್ ಇತ್ತು. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ನಮ್ಮದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದು ಥೀಮ್ದು ಎಲಿಮೆಂಟ್ ರೆಡಿ ಆಗಿದೆ. ಅದು ಆಗೋಕ್ಕೆ ಆಲ್ಮೋಸ್ಟ್ ನಮ್ಮದು 4 hours ಆಯ್ತು ಅಂದ್ಕೊಳ್ತೀನಿ. ಅದು ನಾನು ಒಬ್ಬಳೇ ಮಾಡಿದ್ದಲ್ಲ, ನಾನು, ನನ್ನ ಹಸ್ಬೆಂಡ್, ನಮ್ಮ ಅಕ್ಕ ಎಲ್ಲ ಸೇರಿ ಮಾಡಿ ಕೂಡ 4 hours ಆಗಿದೆ. ಸೊ ಹಾಗಾಗಿ ಇವತ್ತು ನನಗೆ ಸ್ಟಿಚಿಂಗ್ ಆಗಲ್ಲ. ಸ್ಟಿಚಿಂಗ್ ಮೇ ಬಿ ನಾನು ನಾಳೆ ಆಫೀಸ್ ಮುಗಿಸ್ಕೊಂಡು ಬಂದು ಟೈಮ್ ಇದ್ದರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ದು ಹೇಗಾಗಿದೆ ನೋಡೋಣ. ಸೊ ನಮ್ಮದು ಥೀಮ್ ಬಂದುಬಿಟ್ಟು ಸೇವ್ ಎನ್ವಿರಾನ್ಮೆಂಟ್ ಅಂತ. ಸೊ ಹೀಗಾಗಿ ನಾವು ಇಲ್ಲಿ ಫ್ಯಾಕ್ಟ್ರೀಸ್ ಮಾಡಿದ್ದೀವಿ, ಇಲ್ಲಿ ಅವನದು ಟಾಯ್ಸೇ ಇಟ್ಟಿದ್ದೀವಿ. ನಮ್ಗೆ ಎಷ್ಟು ಮಾತ್ರಕ್ಕೆ ವಾಪಸ್ ತಂದು ಕೊಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಹಾಕಿ ನೋ ಟು ಪ್ಲಾಸ್ಟಿಕ್ ಹಾಕಿದ್ದೀವಿ. ಸೊ ಇದು ಬಂದುಬಿಟ್ಟು ನಾವು ಮಾಡಿದ್ದ ಏನಂತಾರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಎಲಿಮೆಂಟ್. ಮತ್ತು ಇದು ಅವನಿಗೆ ಟೋಪಿ ಮಾಡಿದ್ದು ಸೇವ್ ಅರ್ತ್ ಅಂತ. ಅವನಿನ್ನ 4 years ಇರೋದ್ರಿಂದ ಅವ್ನು ಎಷ್ಟು ಮಾತ್ರಕ್ಕೆ ಏನು ಹೇಳ್ತಾನೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಾವೇ ಚಿಕ್ಕದಾಗಿ ಬರೆದಿದ್ದೀವಿ. ಸೊ ಕಾಂಪಿಟೇಷನ್ ದಿನ ಹೀಗೆ ಕಾಣ್ತಿದ್ದ, ವೆರಿ ಕ್ಯೂಟ್. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಮನೆಗೆ ಬಂದುಬಿಟ್ಟು ಆಫೀಸಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ನನ್ನ ಮೆಷಿನ್ ಏನೋ ಪ್ರಾಬ್ಲಮ್ ಆಗ್ತಿತ್ತು, ಹೊಲಿಗೆ ಸರಿಗೆ ಬರ್ತಾ ಇರಲಿಲ್ಲ. ಮತ್ತು ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತ ನೋಡಬೇಕಾದ್ರೆ ನೈಟ್ ಏನೋ ಕಿತಾಪತಿ ಮಾಡಿ ಸರಿ ಮಾಡಿದೆ. ಸೊ ದ್ಯಾಟ್ ನೆಕ್ಸ್ಟ್ ಡೇ ಆರಾಮಾಗಿ ನಾನು ಡ್ರೆಸ್ ಮುಗಿಸ್ದೆ ಹೊಲಿದು. ಆ್ಯಂಡ್ ಸ್ವಲ್ಪ ಚಾಲೆಂಜಿಂಗ್ ಸಹ ಇತ್ತು, ಆ ರಫಲ್ ಕೂರಿಸೋದು ಅದು ಹೇಗೆ ಬರುತ್ತೋ ಅಂತ ಟೆನ್ಷನ್ ಸಹ ಇತ್ತು. ನಾನು ಪ್ರತಿ ಸರಿ ಸ್ಟಿಚಿಂಗ್ ಕೂತಾಗಲೂ ನನಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತಾ ಬರಲ್ವಾ ಅನ್ನೋ ಟೆನ್ಷನಲ್ಲೇ ಕೂರ್ತೀನಿ. ಆ ಕಾನ್ಫಿಡೆನ್ಸ್ ಇದೆ, ಬಟ್ ಸ್ಟಿಲ್ ಅದು ಹಾಕೊಳ್ಳೋರಿಗೆ ಇಷ್ಟ ಆಗುತ್ತಾ ಆಗಲ್ವಾ ಅನ್ನೋ ಥಿಂಕಿಂಗ್ ಪ್ರಾಸೆಸ್ಸಲ್ಲೇ ಅರ್ಧ ಟೈಮ್ ಕಳೆದ್ಬಿಡ್ತೀನಿ. ಅದೇ ನನ್ನ ಬಟ್ಟೆ ಆಗಿದ್ದರೆ ಪರವಾಗಿಲ್ಲ, ಹೇಗಿದ್ದರೂ ನಾನು ಹಾಕ್ಕೊಳ್ತೀನಿ, ಪರವಾಗಿಲ್ಲ ಅನಿಸುತ್ತೆ. ಬಟ್ ಬೇರೆಯವ್ರಿಗೆ ಹೊಲಿಬೇಕಾದ್ರೆ ಅದು ಏನೋ ಒಂಥರ ಭಯ. ಅದು ಎಲ್ಲರಿಗೂ ಆ ಫೀಲಿಂಗ್ ಇರುತ್ತೆ, ಇಲ್ಲ ಅದು ನನ್ನ ಒಬ್ಬಳಿಗೇನ ಅಂತ ಗೊತ್ತಿಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು ದೀನವ್ ಚಾನಲ್. ನಾನು ನವ್ಯ. ಸೊ ನಾನು ಮಮ್ಮಿ ಮನೆಗೆ ಹೋಗಿ ಬಟ್ಟೆ ಹೊಲಿದು ಗಿಫ್ಟ್ ಕೂಡ ಕೊಟ್ಟಾಯಿತು. ಅವಳಿಗೆ ಸರ್ಪ್ರೈಸ್ ಇಷ್ಟ ಸಹ ಆಯಿತು. ಬಟ್ ದೆನ್ ಆ ಪ್ರಾಸೆಸ್ಸಲ್ಲಿ ನಾನು ಲಾಸ್ಟ್ ರಿಸಲ್ಟ್ ವ್ಲಾಗ್ ಮಾಡೋದೇ ಮರ್ತೋದೆ. ಹಾಗಾಗಿ ಸರಿ ಡ್ರೆಸ್ ತೋರಿಸೋಣ ಅಂತ ಹೇಳಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್. ಡ್ರೆಸ್ ಬಂದುಬಿಟ್ಟು ರಸ್ಟ್ ಆರೆಂಜ್ ಗೌನ್ ಇತ್ತು. ಮುಂದೆ ರಫಲ್ಸ್ ಹೊಲಿದಿದ್ದೆ ಮತ್ತು ಸೊಂಟದ ಪಟ್ಟಿಯಲ್ಲೂ ಒಂದು ರಫಲ್ಸ್ ಹೊಲಿದಿದ್ದೆ. ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನಿಮ್ಗೆ ನೋಡ್ಬೋದು. ಅದು ಪಿಕ್ಚರ್ ನಂಗೆ ರೆಫರೆನ್ಸ್ ಅವಳು ಈ ಥರ ಕೊಟ್ಟಿದ್ಲು. ಆಲ್ಮೋಸ್ಟ್ ಸೇಮ್ ಬಂದಿದೆ. ಸೊ ಡ್ರೆಸ್ ಬಂದುಬಿಟ್ಟು ಇದಿದೆ. ಅದು ಅವಳು ಹಾಕಿರೋ ಡ್ರೆಸ್ ನಾನು ಸೇಮ್ ಡ್ರೆಸ್ ಆ್ಯಕ್ಚುಲಿ. ಅವಳು ಹಾಕಿರೋದು ನಾನು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಮೇಲೆ ಬಂದುಬಿಟ್ಟು ಇದು ಶಿಮ್ಮರ್ ಇದೆ. ಹಿಂದೆ ನಾನು ಯು ಕೊಟ್ಟಿದ್ದೀನಿ ಆ್ಯಂಡ್ ಮುಂದೆ ವಿ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಮುಂದೆ ಟೈ ಥರ ಬರುತ್ತೆ, ಬಟ್ ಇದು ಎಕ್ಸ್ಟ್ರಾ ಬಟ್ಟೆ. ಅವಳಿಗೆ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೂ ಸಹ ಇಷ್ಟ ಆಯಿತು. ಬಟ್ ಆಲ್ರೆಡಿ ನನ್ನ ಹತ್ರ ತುಂಬ ಗೌನ್ಸ್ ಇರೋದ್ರಿಂದ ನಾನು ಮತ್ತೆ ಗೌನ್ಸ್ ಹೊಲ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಅಂತ ಹೇಳಿ ಸುಮ್ಮನಾದೆ. ಬಟ್ ದೆನ್ ಇದು ಗೇರ ಕೂಡ ತುಂಬ ಜಾಸ್ತಿ ಬಂದಿದೆ. ನಾನು ಕೆಳಗಡೆಗೆ ಆಲ್ಮೋಸ್ಟ್ 5 meters ತೊಗೊಂಡೆ. ಈ ಮೇಲೆ ಪಾರ್ಟು ಮತ್ತು ಇದನ್ನೆಲ್ಲ ಹೊಲಿಯೋಕ್ಕೆ ಒಂದು 1/2 meter ಹೋಯಿತು. ಇನ್ನೊಂದು 1/2 meter ಉಳಿದಿರ್ಬೋದೇನೋ ಅಷ್ಟೇ. ಇದಕ್ಕೆ ನಾನು ಆ್ಯಕ್ಚುಲಿ ಜಾಸ್ತಿ ತೊಗೊಂಡಿದ್ದೆ, ಇನ್ನು 1 meter ಮಿಕ್ಕಿದೆ ಅನಿಸುತ್ತೆ. ನಾನು ಆಲ್ಮೋಸ್ಟ್ 2.5 meters ತೊಗೊಂಡಿದ್ದು. ಇದು ದೊಡ್ಡ ಪನ್ನ ಆಗಿದ್ದರಿಂದ ನಂಗೆ ತುಂಬ ಬಟ್ಟೆ ಉಳೀತು. ಹಾಗಾಗಿ ಇದು ನಂದು ಫೈನಲ್ ಔಟ್ಫಿಟ್ ಇತ್ತು. ಆ್ಯಂಡ್ ಅವಳಿಗೆ ಸರ್ಪ್ರೈಸ್ ನಾನು ಅಂದ್ಕೊಂಡೆ ಎಲ್ಲೋ ಗೆಸ್ ಮಾಡಿಬಿಟ್ಟಿರ್ತಾಳೆ ಅಂತ. ಬಿಕಾಸ್ ನಾನು ಅವಳ ಮೆಷರ್ಮೆಂಟ್ಸ್ ತೊಗೊಳಕ್ಕೂ ಸಹ ಟ್ರೈ ಮಾಡಿದ್ದೆ. ನನ್ನ ಮೆಷರ್ಮೆಂಟ್ ಇದು, ನನ್ನ ಹೈಟ್ ಇಷ್ಟಿದೆ, ನಿಂದೆಷ್ಟಿರ್ಬೋದು ಅಂತ ಎಲ್ಲ. ಬಟ್ ಅವಳು ಪೆದ್ದು ಇನ್ನೂ ಗೊತ್ತೂ ಆಗಲಿಲ್ಲ ಅವಳಿಗೆ ನಾನು ಬಟ್ಟೆ ಅವಳಿಗೆ ಹೊಲಿತಿರೋದು ಅಂತ.
ಬಟ್ ದೆನ್ ಫೈನಲಿ ಅವಳಿಗೆ ಇಷ್ಟ ಆಯಿತು. ಅವಳು ಆಲ್ರೆಡಿ 2-3 ಟೈಮ್ಸ್ ಹಾಕ್ಕೊಂಡು ಬಿಟ್ಲು ಆ ವೀಕಲ್ಲಿ. ಸೊ ಎಸ್, ನನ್ನ ಸರ್ಪ್ರೈಸ್ ಸಕ್ಸಸ್ಫುಲ್ ಆಯಿತು. ಹಾಗಾಗಿ ವಿ ಆರ್ ಡನ್ ಫಾರ್ ದ ವ್ಲಾಗ್. ಮೇ ಬಿ ನೆಕ್ಸ್ಟ್ ಟೈಮ್ ನಂದು ಬಾಲಿನೀಸ್ ಔಟ್ಫಿಟ್ ಇರ್ಬೋದು, ಇಲ್ಲದಿದ್ದರೆ ನಂದು ಕ್ರಾಪ್ ಟಾಪ್ ಇರ್ಬೋದು, ಹೇಗೆ ಹೊಲಿತೀನಿ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್.